ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಕರ್ನಾಟಕ ನೀಟ್ 2024 ಅಪ್ಡೇಟಿಂಗ್ ಆಗುತ್ತಾ ಫ್ರೆಂಡ್ಸ್. ಜಸ್ಟ್ ಒಂದು ಅಪ್ಡೇಟ್ ಬಂತು. ಕರ್ನಾಟಕ ನೀಟ್ದು ರಿಜಿಸ್ಟ್ರೇಷನ್ ರಿಲೇಟೆಡು ಯಾರ್ದಂದರೆ ನ್ಯೂ ರಿಜಿಸ್ಟ್ರೇಷನ್ಗೂ ಯಾರು ಓನ್ಲಿ ನೀಟ್ ಬರ್ತಾರೆ ಅವರು ಮತ್ತು ಯಾರು KCT ಬರೆದು ನೀಟಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ಕೊಂಡಿದ್ರೆ ಅವ್ರಿಗೂ ಕೂಡ ಅಪ್ಡೇಟ್ ಬಿಟ್ಟಿದ್ದಾರೆ. ಓಕೆ, ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲಿಗೆ ಯಾರು KCT ಬರ್ದಿಲ್ಲ, ಓನ್ಲಿ ನೀಟ್ ಬರ್ದಿದ್ದಾರಲ್ಲ, ನೀಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂದ್ಕೊಂಡಿದ್ರಲ್ಲ ಅವ್ರಿಗೆ ಇದು. ಓಕೆ, ನಿಮ್ಮದು ಕರ್ನಾಟಕ ಆಗಿರ್ಬೋದು, ಬೇರೆ ಸ್ಟೇಟ್ ಆಗಿರ್ಬೋದು, ಇಬ್ಬರಿಗೂ ಕೊಟ್ಟಿದ್ದಾರೆ. ಓಕೆ, ನೀವೇನು ಮಾಡ್ಬೇಕಂದ್ರೆ ಓನ್ಲಿ ನೀಟ್ ಬರ್ದವರು, ಓಕೆ, ನೀವು KCT ಬರ್ದಿಲ್ಲ ಅಂದರೆ ಓನ್ಲಿ ನೀಟ್ ಬರ್ದವ್ರು ಏನು ಮಾಡ್ಬೇಕಂದ್ರೆ ನಿಮಗೆ ನೀಟ್ ರಿಜಿಸ್ಟ್ರೇಷನ್ ಲಿಂಕ್ ಬಿಡ್ತಾರೆ. ನೀವು ಅವಾಗ ಏನು ಮಾಡ್ಬೇಕಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ಓಕೆ, ರಿಜಿಸ್ಟ್ರೇಷನ್ ಮಾಡಿಕೊಂಡು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಾಗತ್ತೆ. ಆನ್ಲೈನ್ ಇರುತ್ತೆ, ಅಲ್ಲೇ ವೆರಿಫಿಕೇಷನ್ ಮಾಡ್ತಾರೆ. ಓಕೆ, ಅಲ್ಲಿ ಏನೇನು ಕೇಳ್ತಾರಲ್ಲ ಆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಆನ್ಲೈನ್ ವೆರಿಫಿಕೇಷನ್ ಮಾಡಿಕೊಂಡು ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಡೌನ್ ಆಗುತ್ತೆ. ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಡೌನ್ ಮಾಡ್ಕೊಂಡು ಇಟ್ಕೋಬೇಕು. ಓಕೆ, ಟೈಮಿಂಗ್ ಏನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 7 ಹಿಡಿದು 7th ಆಗಸ್ಟಿಂದ 9th ಆಗಸ್ಟು ಸಂಜೆ ನೈಟು 11:59 ತನಕ ಇರುತ್ತೆ. ಅಷ್ಟರೊಳಗೆ ನೀವು ನೀಟ್ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗತ್ತೆ. ನೀವು ರಿಜಿಸ್ಟ್ರೇಷನು ಓಕೆ ಪೇ ಮಾಡಿಕೊಂಡು ಎಲ್ಲ ನೀವು ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ, ಓನ್ಲಿ ನೀಟ್ ಬರ್ದವರು. ಓಕೆ, ಅದೇ ಥರ ನೆಕ್ಸ್ಟು ಔಟ್ ಆಫ್ ಸ್ಟೇಟ್ಗೆ ಸೇಮು ನೀವು 12 ಮಾರ್ಕ್ಸ್ ಕಾರ್ಡ್ ಹಾಕಿ ನೀವು ಎಂಟರ್ ಮಾಡಿಕೊಂಡು ಪೇ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕು. ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕಾಗಿಲ್ಲ, ಇದು ಆಫ್ಲೈನು. ಓಕೆ, ಆನ್ಲೈನಲ್ಲಿ ಆಗಿರುತ್ತೆ. ಇನ್ ಕೇಸು ಇಲ್ಲಿ ನೋಡಿ, NRIಯು, ಫಾರಿನ್ ನ್ಯಾಷನಲ್ಸು, OCIಯು ಇವೆಲ್ಲ ಮತ್ತು ಔಟ್ ಆಫ್ ಸ್ಟೇಟ್ ಸ್ಟೂಡೆಂಟ್ಸು ನೀವೇನಾದರೂ ರಿಲಿಜಿಯಸ್ ಮೈನಾರಿಟಿ ಆರ್ NRI ವಾರ್ಡ್ ಸೀಟ್ಸ್ ಏನಾದರೂ ಕ್ಲೇಮ್ ಮಾಡೋದಾದ್ರೆ ಸೆಂಟ್ ಜಾನ್ ಕಾಲೇಜ್ ಬೆಂಗಳೂರಲ್ಲಿ ನೀವು ಆಫ್ಲೈನ್ ಡಾಕ್ಯುಮೆಂಟೇಷನ್ ಮಾಡಿಸ್ಬೇಕಾಗತ್ತೆ. ಟೈಮ್ ಕೊಟ್ಟಿರ್ತಾರಲ್ಲ, ಅಲ್ಲಿ ಆಲ್ರೆಡಿ ಟೈಮ್ ಕೊಡ್ತಾರೆ. ನೆಕ್ಸ್ಟ್ ಹೇಳಿದ್ದೀನಿ ನಿಮಗೆ ಅವ್ರಿಗೆ. ಇದು ಓನ್ಲಿ ನೀಟ್ ಬರ್ದವ್ರಿಗೆ. ಓಕೆ, ಯಾರು KCT ಬರ್ದವ್ರಲ್ಲ, ಈಗ ನೆಕ್ಸ್ಟ್ ಹೇಳ್ತೀನಿ ನಿಮಗೆ. KCT ಬರ್ದವ್ರದ್ದು ಇದು, KCT ಬರ್ದವ್ರದ್ದು ಇಲ್ಲಿ ನೋಡಿ. ಓನ್ಲಿ KCT ಬರ್ದವ್ರು ನೀವೇನು ಮಾಡ್ಬೇಕಂದ್ರೆ ನೀವು ಜಸ್ಟು ನಿಮಗೆ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. 5th ಆಗಸ್ಟಿಂದ 7th ಆಗಸ್ಟ್ ತನಕ ನಿಮಗೆ 11 o'clock ತನಕ ಟೈಮ್ ಇರುತ್ತೆ. ಅಲ್ಲಿ ತನಕ ನೀವೇನು ಮಾಡ್ಬೇಕಂದ್ರೆ ನಿಮ್ಮದು ನೀಟ್ ರೋಲ್ ನಂಬರ್ ಹಾಕಿ ಯಾವುದು ಯೂಸ್ ಮಾಡ್ಕೊಂಡ್ರೆ ಯೂಸರ್ ID ಪಾಸ್ವರ್ಡ್ CTಯಲ್ಲಿ ಏನು ಯೂಸ್ ಮಾಡಿದಿರಲ್ಲ ಅದನ್ನೇ ಯೂಸರ್ ID ಮತ್ತು ಪಾಸ್ವರ್ಡ್ ಯೂಸ್ ಮಾಡಿಕೊಂಡು ನೀಟ್ ರೋಲ್ ನಂಬರ್ ಹಾಕ್ಕೊಂಡು ನೀಟ್ ರೋಲ್ ನಂಬರ್ ಆದ ತಕ್ಷಣ ನೀವು ಡಾಕ್ಯುಮೆಂಟ್ ಸ್ಲಿಪ್ ಮಾಡ್ಕೋಬೇಕಾಗತ್ತೆ. ಇಲ್ಲಿದೆ ನೋಡಿ, ನೀಟ್ ರೋಲ್ ನಂಬರ್ ಆದ ತಕ್ಷಣ ನೀವೇನು ಮಾಡ್ಬೇಕಂದ್ರೆ ನೀಟ್ ರೋಲ್ ನಂಬರ್ ಮುಗಿದ ತಕ್ಷಣ ನೀವು UG ನೀಟ್ 2024 ಯೂನಿವರ್ಸಿಟಿ ಸ್ಲಿಪ್ ಇದು ಬಿಡ್ತಾರೆ, ತಲೆ ಕೆಡಿಸ್ಕೋಬೇಡಿ, ಲಿಂಕ್ ಬಿಡ್ತಾರೆ ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡ್ಕೋಬೇಕು ಅಷ್ಟೇ. ಓಕೆ, ನೀವು ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಬೇಕು. ಟೈಮ್ ಏನು ಕೊಟ್ಟಿದಾರಲ್ಲ, ಆಫ್ಟರ್ 9 ಕೊಟ್ಟಿದಾರಲ್ಲ, ಆವಾಗ ನೀವು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಬೇಕು ಅಷ್ಟೇ ನಿಮ್ಮ ಕೆಲಸ. ಓಕೆ, ಇನ್ ಕೇಸು ನಿಮ್ಮದು ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಥವಾ ರಿಲಿಜಿಯಸ್ ಮೈನಾರಿಟಿ ಇತ್ತಂದರೆ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನೀವು ಮತ್ತೇನು ಮಾಡಿಸ್ಬೇಕಾಗಿಲ್ಲ. ಇನ್ ಕೇಸು ನೀವು ಆಲ್ರೆಡಿ ಕ್ಲೇಮ್ ಮಾಡಿದರೆ, ಓಕೆ, ನಿಮ್ಮ ಕರ್ನಾಟಕದಲ್ಲಿ 1 to 12 10 ಇಯರ್ ಮಿನಿಮಮ್ 10 ಇಯರ್ ನೀವು ನಮ್ಮ ಕರ್ನಾಟಕದಲ್ಲಿ ಕಲ್ತಿದ್ರಂದರೆ ನೀವು ಲಿಂಗ್ವಿಸ್ಟಿಕ್ ಮೈನಾರಿಟಿ ತೆಲುಗು, ತಮಿಳು ಮತ್ತು ತುಳು, ಕೊಡವ ಈಗಾಗಲೇ ನೀವು ಆಲ್ರೆಡಿ ನೀವು ಎಂಟರ್ ಮಾಡಿದ್ರಂದರೆ ಇನ್ ಕೇಸ್ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನೋ ಅಥವಾ ಬ್ಲ್ಯಾಂಕ್ ಇತ್ತಂದರೆ ನೀವು ಆಫ್ಲೈನ್ ಡಾಕ್ಯುಮೆಂಟೇಷನ್ ಮಾಡಬೇಕಾಗತ್ತೆ. ಎಲ್ಲಿಂದಂದರೆ 5th ಆಗಸ್ಟಿಂದ 6th ಆಗಸ್ಟ್ ತನಕ ಟೈಮ್ ಕೆಳಗಡೆ ಕೊಟ್ಟಿದ್ದಾರೆ. ಅದೇ ರೀತಿ ಸೆಂಟ್ ಜಾನ್ ಕೂಡ ಸೇಮು. ಓಕೆ, ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ಸೆಂಟ್ ಜಾನ್ ಕೂಡ ಸೇಮು. ಇಲ್ಲಿ ಟೈಮು ಇದ್ರ ಪ್ರಕಾರ, ಈ ರ್ಯಾಂಕ್ ಪ್ರಕಾರ ನೀವು ಡೈರೆಕ್ಟ್ KA ಆಫೀಸಲ್ಲಿ ಹೋಗಿ ಡಾಕ್ಯುಮೆಂಟೇಷನ್ ಮಾಡಬೇಕಾಗತ್ತೆ. ಓನ್ಲಿ ಫಾರ್ ಇವರಷ್ಟೇ. ಲಿಂಗ್ವಿಸ್ಟಿಕ್ ಇನ್ ಕೇಸ್ ನೋ ಇತ್ತಂದರೆ ಮಾತ್ರ ನೀವು ಡಾಕ್ಯುಮೆಂಟೇಷನ್ಗೆ ಆಫ್ಲೈನು KA ಆಫೀಸ್ಗೆ ಡೈರೆಕ್ಟ್ ಬೆಂಗಳೂರಿಗೆ ಹೋಗಿ ವೆರಿಫಿಕೇಷನ್ ಮಾಡಬೇಕಾಗತ್ತೆ. ಓಕೆ, ಇದು ಅಷ್ಟೇ. ನೀವು ಅರ್ಥ ಆಯ್ತು ಅನ್ಕೋತೀನಿ ಬೋತ್ KCT ಮತ್ತು ನೀಟ್ ಅವ್ರಿಗೆ. ಓಕೆ, ಇನ್ ಕೇಸ್ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಅಪ್ಡೇಟ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.